ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಇವತ್ತಂತೂ ಬಿಳಿ ಕೂದಲು ಸಮಸ್ಯೆ ಪ್ರತಿ ಒಂದು ಜನರಲ್ಲಿ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ ದೊಡ್ಡವರಲ್ಲಿ ಎಲ್ಲರಿಗೂ ಈ ಒಂದು ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹಾಗೂ ನಾವು ಇದನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೆಮಿಕಲ್ ಡೈಸ್ನ ಬಳಸ್ತಾ ಬರ್ತೀವಿ. ಇದರಿಂದ ಮತ್ತಷ್ಟು ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗುತ್ತೆ ವೀಕ್ಷಕರೇ. ಆದರೆ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಡೈನ ಬಳಸ್ಕೊಂಡು ಈ ಒಂದು ನಮ್ಮ ಕೂದಲನ್ನು ನಾವು ಕಪ್ಪು ಮಾಡ್ಕೊಳ್ಬೇಕಂದ್ರೆ ನೀವು ನಂಬಲೇಬೇಕು. ಯಾಕಂದರೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಈ ಒಂದು ನಮ್ಮ ನ್ಯಾಚುರಲ್ ಆದಂಥ ರೆಮಿಡಿ ಬಿಳಿ ಕೂದಲು ಸಮಸ್ಯೆಯಿಂದ ತುಂಬ ರೀತಿಯಾಗಿ ಪರಿಹಾರನ ನಮಗೆ ಕೊಡಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು 1-2 ಸ್ಪೂನಷ್ಟು ಕಲ್ಲೋಂಜಿ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಕಲ್ಲೋಂಜಿ ಬೀಜಗಳು ನಮ್ಮ ಒಂದು ಕೂದಲ ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ ವೀಕ್ಷಕರೇ. ಸೊ ಹಾಗಾಗಿ ಕಲ್ಲೋಂಜಿ ತುಂಬಾ ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ, ಅಂದರೆ ತಪ್ಪಾಗೋದಿಲ್ಲ. ಸೊ ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಅಂದರೆ ಕಲ್ಲೋಂಜಿ ಪುಡಿನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತು ನಿಮಗೆ ಯಾವಾಗ ಬೇಕು ಆವಾಗ ದಿಢೀರವಾಗಿ ಈ ಒಂದು ರೆಮಿಡಿನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ನೋಡಿ, ಕಲ್ಲೋಂಜಿ ಅಂತೂ ಇವಾಗ ರೋಸ್ಟ್ ಆಗ್ತಾ ಇದೆ ವೀಕ್ಷಕರೇ. ಆಮೇಲೆ ವೀಕ್ಷಕರೇ ಇನ್ನೊಂದು, ಸೊ ನಾವು ಎಷ್ಟೇ ಒಂದು ಕೆಮಿಕಲ್ ಬಳಸ್ತಾ ಬಂದರೆ ನೋಡಿ, ಇದರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ ಹೊರತು ಇದರಿಂದ ನಮಗೆ ಏನೋ ಒಂದು ಬೆನಿಫಿಟ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಬರಬೇಕು. ಇವಾಗ ನೋಡಿ, ಕಲ್ಲೋಂಜಿ ಚೆನ್ನಾಗಿ ರೋಸ್ಟ್ ಆಗಿದೆ. ಅದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ ವೀಕ್ಷಕರೇ. ಸೊ ನೋಡಿದಾರಲ್ವ, ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಸೊ ನೋಡಿ ಎಷ್ಟು ಕಪ್ಪಾಗಿರುವಂಥ ಈ ಒಂದು ಪುಡಿ ರೆಡಿ ಆಗಿದೆ ಅಂತ. ಸೊ ಇವಾಗ ಪ್ರಿಪರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ರೆಮಿಡಿದು ಮುಂದೆ ಬನ್ನಿ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ಮತ್ತೆ ಅದೇ ಬಾಳಿಗೆಗೆ ಒಂದು ಅರ್ಧ ಲೋಟದಷ್ಟು ಕುಡಿಯೋ ನೀರನ್ನು ಹಾಕ್ಕೊಳ್ಬೇಕು ವೀಕ್ಷಕರೇ, ಅಂದರೆ ಫಿಲ್ಟರ್ ವಾಟರ್ನ. ಸೊ ನೀಲಿ ಕ್ವಾಂಟಿಟಿ ಕಡಿಮೆ ಜಾಸ್ತಿ ನಿಮಗೆ ಎಷ್ಟು ನಿಮ್ಮ ಕೂದಲು ಲೆಂತಿನ ಪ್ರಕಾರ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಇದರಲ್ಲಿ ನಾನು ಚೆನ್ನಾಗಿ ಇದನ್ನು ಬಿಸಿ ಆಗೋಕ್ಕೆ ಬಿಡ್ತಾ ಇದೆ. ಆಮೇಲೆ ವೀಕ್ಷಕರೇ, ಇದರಲ್ಲಿ ನಾನು 1 ಇನ್ಸ್ಟೆಂಟ್ ಬ್ರೂ ಕಾಫಿನ ಹಾಕ್ತಾಯಿದ್ದೀನಿ. ಸೊ ವೀಕ್ಷಕರೇ, ಕಾಫಿ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ಕಾಫಿಯಲ್ಲಿ ಇರ್ತಕ್ಕಂಥ ಕ್ಯಾಫಿನ್ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಕೂದಲನ್ನ ಸಾಫ್ಟ್ ಸಿಲ್ಕಿ ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು ಕಾಫಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು 1-2 ನಿಮಿಷಗಳ ಕಾಲ. ಆಮೇಲೆ ಇದರಲ್ಲಿ ಏನೇನೆಲ್ಲ ಹಾಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ಅಂದರೆ ವೀಕ್ಷಕರೇ ನಿಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಾವು ಹಾಫ್ ಇನ್ಫಾರ್ಮೇಷನ್ ತೊಗೋತೀವಿ, ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಕೊನೆವರೆಗೂ ನೋಡ್ಕೊಂಡು ಹೋಗಿ. ಇವಾಗ ಪ್ರಿಪೇರ್ ಮಾಡುವಂಥ ಕಲ್ಲೋಂಜಿ ಪುಡಿನ ಇದರಲ್ಲಿ ನಾನು ಹಾಕ್ಕೊತಾ ಇರುವಂಥದ್ದು ವೀಕ್ಷಕರೇ. ಸೊ ಕಲ್ಲೋಂಜಿ ಪುಡಿ ಹಾಕಿದ ನಂತರ ಯಾವ ರೀತಿಯಾಗಿ ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ವೀಕ್ಷಕರೇ, ಅದು ಏನಂತ ಕೂಡ ನೀವು ನೋಡ್ಕೊಂಡು ಹೋಗಿ. ಸೊ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಸುಲಭ ವೀಕ್ಷಕರೇ. ಇವಾಗ ಇದರೊಳಗೆ ನಾನು ಹಾಕ್ತಾ ಇರೋಂಥದ್ದು ಆಮ್ಲ ಪೌಡರ್, ಅಂದರೆ ನಿಲ್ಲೇಕಾಯಿ ಪೌಡರ್. ಇದು ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ನ್ಯಾಚುರಲ್ ಹರ್ಬ್ ಇದೆ. ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ವೈಟಮಿನ್ ಸಿ ಇದರಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ಕೂದಲು ಲೆಂತ್ ಪ್ರಕಾರ ಕಡಿಮೆ ಹೆಚ್ಚು ಮಾಡ್ಕೋಬೋದು. ಸೊ ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡಿಕೊಂಡು ಆಯಿಲ್ ಫ್ರೀ ಹೇರ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಅಂದರೆ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಸೊ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಂಡು 1 ಗಂಟೆಗಳ ಕಾಲ ಹಾಗೆ ಬಿಡಬೇಕು ವೀಕ್ಷಕರೇ. 1 ಅವರ್, ಜಸ್ಟ್ 1 ಅವರ್ 60 ಮಿನಿಟ್ಸ್. ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ಇಟ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ಅಂದರೆ 1-2-3 ಗಂಟೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಆ ರೀತಿಯಾಗಿ ಕೂಡ ನೀವು ಅಪ್ಲೈ ಮಾಡಿಕೊಂಡು ಜಸ್ಟ್ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಜಾಸ್ತಿ ಬಿಳಿ ಕೂದಲು ಸಮಸ್ಯೆ ಇದ್ದವರು ವಾರಕ್ಕೆ 2 ಸಲ ಮಾಡ್ತಾ ಬನ್ನಿ. ಇಲ್ಲ ಅಂದರೆ ಕಡಿಮೆನೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅಂದರೂ ವಾರಕ್ಕೆ ಒಮ್ಮೆ ಕೂಡ ಈ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರನೇ ನಿಮಗೆ ವೀಕ್ಷಕರೇ ಬಿಳಿ ಕೂದಲು ಗ್ರೋತ್ ಆಗೋದೇ ನಿಲ್ಲಿಸ್ಬಿಡುತ್ತೆ. ಈ ಒಂದು ರೆಮಿಡಿ ಅಷ್ಟೊಂದು ಪವರ್ಫುಲ್ ಆಗಿದೆ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ನೋಡಿ, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಅಥವಾ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇಂಥ ಒಂದು ನ್ಯಾಚುರಲ್ ರೆಮಿಡಿ ನಾವು ಹಚ್ತಾ ಬಂದರೆ ಇದರಿಂದ ನಮ್ಮ ಕೂದಲಕ್ಕೆ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಆದಷ್ಟು ನಾವು ಆಯುರ್ವೇದಿಕ್ ವಸ್ತುಗಳನ್ನು ಬಳಕೆ ಮಾಡಬೇಕು ವೀಕ್ಷಕರೇ. ಇವಾಗ ನೋಡಿ, ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು 5 ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ವೀಕ್ಷಕರೇ. ಸೊ ಬಿಟ್ಟಿದ ಮೇಲೆ ಇದು ಅಂತೂ ಇವಾಗ ತಣ್ಣಗಾಗಿದೆ. ಇದನ್ನು ಇವಾಗ ಮತ್ತೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ.
ಸೊ ವೀಕ್ಷಕರೇ, ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಾನು ಮೊದಲೇ ಹೇಳಿದ್ದೆ ಆಯಿಲ್ ಹೇರ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬಾರ್ದು. ಸೊ ಹಚ್ಕೊಂಡು 1 ಗಂಟೆ 2 ಗಂಟೆ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು ಆಲೋವೆರಾ ಜೆಲ್ ಕೂಡ ಹಾಕೋತಾ ಇದ್ದೀನಿ, ಯಾಕಂದರೆ ಇದು ನಮ್ಮ ಕೂದಲಿಗೆ ಸಿಲ್ಕಿ ಶೈನಿ ಹೊಳಪು ಕೊಡುತ್ತೆ, ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 1-2 ಸ್ಪೂನಷ್ಟು ಆಲೋವೆರಾ ಜೆಲ್ನ ನಾನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಇವಾಗ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಒಂದು ಕೂಡ ಲಮ್ಸ್ ಇರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಇಂಥ ಒಂದು ನ್ಯಾಚುರಲ್ ಆದಂಥ ಹೇರ್ ಪ್ಯಾಕ್ ವೀಕ್ಷಕರ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಅಷ್ಟೊಂದು ಬೆನಿಫಿಟ್ ಕೊಡುವಂಥ ಈ ಒಂದು ರೆಮಿಡಿ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಬಂದೇ ಬರುತ್ತೆ. ಇವಾಗ ನಾನು ಇದಕ್ಕೆ ನಮ್ಮ ಆಂಟಿ ತಲೆ ಮೇಲೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಅವ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆ. ಸೊ ಇವಾಗ ನಾನು ಅವ್ರ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ಅಪ್ಲೈ ಮಾಡಿದ ಮೇಲೆ ಸೊ 1 ಗಂಟೆ ಇಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಆದರೆ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದೇ ಬಾರಿಯಲ್ಲಿ ಯೂಸ್ ಮಾಡಿಕೊಂಡು ಆಮೇಲೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯಾರು ಏನೂ ಮಾಡೋಕ್ಕೂ ಆಗೋದಿಲ್ಲ. ಯಾವುದೇ ಒಂದು ರೆಮಿಡಿ ಅಲ್ಲಿ ವೀಕ್ಷಕರೇ, ಆಯುರ್ವೇದಿಕ್ ರೆಮಿಡಿ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತವೆ, ಆದರೆ ಲಾಂಗ್ ಟರ್ಮ್ವರೆಗೂ ಇರುತ್ತವೆ. ಸೊ ಹಾಗಾಗಿ ವೀಕ್ಷಕರೇ, ಚೆನ್ನಾಗಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ. ಟೇಕ್ ಕೇರ್, ಹೆಲ್ದಿದ್ದೀನಿ, ಹೆಲ್ದಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.